ಲೈಂಗಿಕ ದೌರ್ಜನ್ಯ ಕೇಸಲ್ಲಿ ಕಿರುತೆರೆ ನಟ ಚರಿತ್ ಲಾಖ್ ಹೊಸ ವರ್ಷಕ್ಕೂ ಮುನ್ನವೇ ಗಾಂಜಾ ಘಾಟು 1 ಕೋಟಿ ಮೌಲ್ಯದ ಗಾಂಜಾ ಸೀಸ್ ಮಾಡಿದ ಪೊಲೀಸರು. ಜಯನಗರ ಜನರಲ್ ಆಸ್ಪತ್ರೆಗೆ ಬೇಕಾಗಿದೆ ಟ್ರೀಟ್ಮೆಂಟ್. ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಲೈಂಗಿಕ ದೌರ್ಜನ್ಯದ ಆರೋಪದ ಕೇಸ್ನಲ್ಲಿ ಕಿರುತೆರೆಯ ನಟ ಚರಿತ್ ಬಾಳಪ್ಪ ಅರೆಸ್ಟ್ ಆಗಿದ್ದಾರೆ. ತೆಲುಗು ಸೇರಿದಂತೆ ಕನ್ನಡದ ಮುದ್ದುಲಕ್ಷ್ಮಿ ಸೇರಿದಂತೆ ಹಲವು ಸೀರಿಯಲ್ನಲ್ಲಿ ಚರಿತ್ ನಟಿಸಿದ್ದಾರೆ. ತನಗೆ ಪರಿಚಯವಿದ್ದ ಗೆಳತಿಗೆ ಲೈಂಗಿಕ ದೌರ್ಜನ್ಯ ಎಸಗಿರುವ ಆರೋಪ ಈಗ ಚರಿತ್ ಬಾಳಪ್ಪ ಮೇಲೆ ಕೇಳಿ ಬಂದಿದೆ. ಪ್ರೀತಿಯ ಹೆಸರಿನಲ್ಲಿ ದೈಹಿಕ ಸಂಪರ್ಕಕ್ಕೆ ಒತ್ತಾಯ ಮಾಡಿದ್ದಾರೆ ಅಂತ ಹೇಳಿ ಯುವತಿ ಆರೋಪ ಮಾಡಿದ್ದಾರೆ. ಯುವತಿ ವಾಸ ಮಾಡ್ತಾ ಇದ್ದ ಮನೆಗೆ ಸಹಚರರ ಜೊತೆಗೆ ನುಗ್ಗಿದ ಚರಿತ್ ಕಿರುಕುಳ ಕೊಟ್ಟಿರುವ ಆರೋಪ ಇದೆ. ಅಷ್ಟೇ ಅಲ್ಲದೆ ಯುವತಿ ಬಳಿ ಹಣಕ್ಕೂ ಕೂಡ ಬೇಡಿಕೆ ಇಟ್ಟಿರುವ ಆರೋಪ ಇದೆ. ಹಣ ಕೊಡದೇ ಇದ್ರೆ ಆಕೆಯ ಖಾಸಗಿ ಫೋಟೋ ವಿಡಿಯೋ ಹರಿಬಿಡುವ ಬೆದರಿಕೆ ಹಾಕಿದ್ದಾರಂತೆ. ಯುವತಿ ನೀಡಿದ ದೂರಿನ ಅನ್ವಯ ಆರ್ಆರ್ ನಗರ ಠಾಣೆಯಲ್ಲಿ ಪೊಲೀಸರು ಆರೋಪಿ ಚರಿತ್ ಬಾಳಪ್ಪ ಅವರನ್ನ ಬಂಧಿಸಿದ್ದಾರೆ. ಅಂದಹಾಗೆ ಚರಿತ್ ಅವರಿಗೆ ಈಗಾಗಲೇ ಮದುವೆಯಾಗಿ ವಿಚ್ಛೇದನ ಕೂಡ ಆಗಿದೆ. ಡಿವೋರ್ಸ್ ನಂತರವೂ ಕೂಡ ಅವರ ಮಾಜಿ ಪತ್ನಿಯ ಜೊತೆಗೆ ಕಿರಿಕ್ ಮಾಡಿಕೊಂಡಿದ್ರು. 2017ರಲ್ಲಿ ನಟಿ ಮಂಜು ಜೊತೆಗೆ ಚರಿತ್ ಬಾಳಪ್ಪ ವಿವಾಹವಾಗಿದ್ರು. 2022ರ ಬಳಿಕ ಅವರ ಸಂಸಾರದಲ್ಲಿ ಬಿರುಕು ಮೂಡಿತ್ತು. ನಂತರ ಅವರಿಬ್ರು ನ್ಯಾಯಾಲಯದಲ್ಲಿ ವಿಚ್ಛೇದನವನ್ನು ಪಡೆದುಕೊಂಡಿದ್ರು. ಕೋರ್ಟ್ ಆಜ್ಞೆಯಂತೆ ಡಿವೋರ್ಸ್ ಪರಿಹಾರದ ಹಣಕ್ಕೆ ನೋಟಿಸ್ ಕಳುಹಿಸಿದ್ದಕ್ಕೆ ಮಾಜಿ ಪತ್ನಿಗೆ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ಚರಿತ್ ಬಾಳಪ್ಪ ವಿರುದ್ಧ ಕಳೆದ ಜೂನ್ ತಿಂಗಳಲ್ಲಿ ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. ಹೊಸ ವರ್ಷಕ್ಕೆ ರಾಜಧಾನಿ ಬೆಂಗಳೂರು ರೆಡಿ ಆಗ್ತಾ ಇದೆ. ಈ ಬೆನ್ನಲ್ಲೇ ಗಾಂಜಾ ಪೆಡ್ಲರ್ಸ್ ಕೂಡ ಆಕ್ಟಿವ್ ಆಗಿದ್ದಾರೆ. ಬರೋಬ್ಬರಿ 1 ಕೋಟಿ ಮೌಲ್ಯದ ಗಾಂಜಾವನ್ನ ಸೀಸ್ ಮಾಡಲಾಗಿದೆ. ಗಾಂಜಾ ಮತ್ತು ಡ್ರಗ್ಸ್ ಸಪ್ಲೈ ಮೇಲೆ ನಿಗಾ ವಹಿಸಿರುವ ಪೊಲೀಸರು ಗಡಿ ಭಾಗದಲ್ಲಿ ಚೆಕ್ ಪೋಸ್ಟ್ ಗಳನ್ನು ಹಾಕಿ ತಪಾಸಣೆ ಮಾಡ್ತಿದ್ದಾರೆ. ಇದೇ ಸಮಯವನ್ನೇ ಟಾರ್ಗೆಟ್ ಮಾಡಿಕೊಂಡು ರೈಲಿನ ಮೂಲಕ ಕೆಜಿಗಟ್ಟಲೆ ಗಾಂಜಾ ಸಪ್ಲೈ ಮಾಡಲಾಗ್ತಿದೆ. ಪೊಲೀಸ್ ಶ್ವಾನಗಳಿಗೂ ವಾಸನೆ ಬರದೇ ಇರೋ ರೀತಿಯಲ್ಲಿ ರೈಲು ಬೋಗಿಗಳಲ್ಲಿ ಗಾಂಜಾ ಸಪ್ಲೈ ಆಗ್ತಿದೆ. ಆಂಧ್ರ ಪ್ರದೇಶ, ತಮಿಳುನಾಡು, ಒಡಿಸಾದಲ್ಲಿ ಗಾಂಜಾಕ್ಕೆ ಬೇಡಿಕೆ ಇದೆಯಂತೆ. ವಾಹನಗಳಲ್ಲಿ ಸರಬರಾಜು ಮಾಡಿದ್ರೆ ಪೊಲೀಸರಿಗೆ ತಗಲಾಕೊಳ್ಳುವ ಭಯವಿದೆ. ಹೀಗಾಗಿ ರೈಲಿನ ಬೋಗಿಗಳಲ್ಲಿ ಡ್ರಗ್ಸ್ ಸಪ್ಲೈ ಆಗ್ತಿತ್ತು. ರೈಲ್ವೆ ಪೊಲೀಸರು ಸ್ಪೆಷಲ್ ಡ್ರೈವ್ ನಡೆಸಿದ್ದಾರೆ. ಸದ್ಯ 8 ಮಂದಿಯನ್ನ ಬಂಧಿಸಿ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವು ಆತಂಕಕ್ಕೆ ಕಾರಣವಾಗ್ತಾ ಇದೆ. ಈ ಮಧ್ಯೆ ಬೆಂಗಳೂರಿನ ಜಯನಗರದ ಜನರಲ್ ಆಸ್ಪತ್ರೆಯ ಅವ್ಯವಸ್ಥೆಯ ಆಗರವಾಗಿದೆ. ಕಸದ ರಾಶಿಯ ಮಧ್ಯೆಯೇ ಕಂದಮ್ಮಗಳನ್ನು ಹಿಡಿದು ಪೋಷಕರು ವೈದ್ಯರಿಗಾಗಿ ಕಾಯುವಂತಹ ದುಸ್ಥಿತಿ ಎದುರಾಗಿದೆ. ಅತ್ತ ಸಿಬ್ಬಂದಿ ಕೊರತೆಯಿಂದ ನವಜಾತ ಶಿಶುಗಳ ವ್ಯಾಕ್ಸಿನ್ಗೆ ಗಂಟೆಗಟ್ಟಲೆ ಕಾದು ಪೋಷಕರು ಹೈರಾಣಾಗಿದ್ದಾರೆ. ಒಂದು ಕಡೆ ವ್ಯಾಕ್ಸಿನ್ ಕೊಠಡಿಯ ಬಳಿ ಕುಳಿತುಕೊಳ್ಳುವ ಆಸನದ ವ್ಯವಸ್ಥೆಯೂ ಇಲ್ಲ. ಮಗದೊಂದು ಕಡೆ ಲಿಫ್ಟ್ ಬಳಿ ಮಗುವನ್ನ ಹಿಡಿದು ನೆಲದಲ್ಲಿಯೇ ಕೂರುವಂತಹ ದೃಶ್ಯ ಕಾಣಬಹುದಾಗಿದೆ. ಪ್ರತಿ ವರ್ಷವೂ ಆಸ್ಪತ್ರೆಗಳ ಮೂಲಸೌಕರ್ಯ ನಿರ್ವಹಣೆಗಾಗಿ ಕೋಟಿಗಟ್ಟಲೆ ದುಡ್ಡನ್ನ ಮೀಸಲಿಡಲಾಗ್ತಿದೆ. ಆದರೆ ಈ ಅಧ್ವಾನಗಳು ಮಾತ್ರ ಮುಂದುವರಿತಾ ಇದೆ. ಬದಲಾಗದ ಸರ್ಕಾರಿ ಆಸ್ಪತ್ರೆಗಳ ಈ ಕಳಪೆ ನಿರ್ವಹಣೆ ನಿಜಕ್ಕೂ ಕೂಡ ನಾಚಿಕೆಗೇಡಿನ ವಿಚಾರ. ಬಿಡಿಎ ನಿವೇಶನದಲ್ಲಿ ಮನೆ ನಿರ್ಮಾಣಕ್ಕಿದ್ದ ಅವಧಿಯನ್ನ ಕಡಿತಗೊಳಿಸಲಾಗಿದೆ. 5 ವರ್ಷದ ಕಾಲಮಿತಿಯನ್ನ 3 ವರ್ಷಕ್ಕೆ ಇಳಿಕೆ ಮಾಡಲಾಗಿದೆ. ಖಾಲಿ ನಿವೇಶನದಲ್ಲಿ 3 ವರ್ಷಗಳಲ್ಲಿ ಮನೆ ನಿರ್ಮಾಣ ಮಾಡದೇ ಇದ್ರೆ ಪ್ರಸ್ತುತ ಮಾರುಕಟ್ಟೆಯ ದರದ ಅನ್ವಯ 10% ದಂಡ ವಿಧಿಸಲಾಗುತ್ತೆ. ಕಳೆದ ಸೆಪ್ಟೆಂಬರ್ ತಿಂಗಳ ಬೋರ್ಡ್ ಮೀಟಿಂಗ್ನಲ್ಲಿ ಬಿಡಿಎ ಈ ನಿರ್ಣಯ ಕೈಗೊಂಡಿದೆ. ಇನ್ನು ಬಿಡಿಎ ಈ ನಿರ್ಧಾರಕ್ಕೆ ಖಾಲಿ ನಿವೇಶನದ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನಾವು ಖರೀದಿಸಿದ ನಿವೇಶನಕ್ಕೆ ನಮಗೆ ದಂಡ ವಿಧಿಸಿದ್ರೆ ಹೇಗೆ ಅಂತ ಪ್ರಶ್ನಿಸುತ್ತಿದ್ದಾರೆ. ಬಿಡಿಎ ನಿರ್ಧಾರ ಅವೈಜ್ಞಾನಿಕ. ಸಾಲ ಮಾಡಿ ನಿವೇಶನ ಖರೀದಿ ಮಾಡಿದಂತಹ ನಮಗೆ ನಿವೇಶನ ಉಳಿಸಿಕೊಂಡಿದ್ದೇ ತಪ್ಪು ಎನ್ನುವ ಸ್ಥಿತಿಗೆ ಬಿಡಿಎ ತಂದಿಟ್ಟಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿವೇಶನ ತೊಗೊಂಡಾಗ ಏನು ಪ್ರೈಸ್ ಇತ್ತಲ್ಲ ಅದರದ್ದು 10% ಪೆನಾಲ್ಟಿ ಆಗಲಿ ಅವತ್ತಿನ SRಗೆ ಇವತ್ತಿನ SRಗೆ ಹಾಕ್ತಾರೆ. ಇವತ್ತಿನ SRಗೆ ಅದು ಸಂಬಂಧನೇ ಕನೆಕ್ಟ್ ಮಾಡೋಕ್ಕೆ ಬರೋದಿಲ್ಲ. ತುಂಬ ಅನ್ಸೈಂಟಿಫಿಕ್. ತೊಗೊಂಡಿದ್ದು ಅವ್ನು ಇಟ್ಕೊಂಡಿದ್ದೇ ತಪ್ಪು ಇವತ್ತವರೆಗೂ. ಅವಾಗೆ ಮಾರಿದ್ರಿ ದಂಡ ಕಟ್ಟೋ ಅವಶ್ಯಕತೆ ಇಲ್ಲ ಅನ್ನಂಗೆ ನಗ್ತದೆ ವ್ಯವಸ್ಥೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿಯಾಗಿರುವ ಪವಿತ್ರ ಗೌಡ ಧರಿಸಿದ ಕಾಸಿನ ಸರಕ್ಕೆ ತಮಿಳುನಾಡಿನ ಮಾಜಿ ಸಿಎಂ ದಿವಂಗತ ಜಯಲಲಿತಾ ನಂಟಿದೆ. ಪವಿತ್ರ ಧರಿಸಿದ ಪಂಚರತ್ನದ ಹಾರ ಜಯಲಲಿತಾ ಅವರದ್ದು ಅನ್ನುವ ವಿಚಾರ ಗೊತ್ತಾಗ್ತಿದೆ. ಜಯಲಲಿತಾ ಬದುಕಿದ್ದಾಗ ಇದೇ ಕಾಸಿನ ಸರವನ್ನ ಅವರು ಧರಿಸ್ತಾ ಇದ್ರು. ಅವರ ಸಾವಿನ ನಂತರ ಪಂಚರತ್ನ ಹಾರವನ್ನ ಹರಾಜು ಹಾಕಲಾಯಿತು. ಈ ವೇಳೆ ಬೆಂಗಳೂರಿನ ಜಯನಗರದ ಪ್ರತಿಷ್ಠಿತ ಜ್ಯುವೆಲರಿ ಶಾಪ್ ಒಂದು ಅದನ್ನ ಭಾರಿ ಮೊತ್ತಕ್ಕೆ ಖರೀದಿಸಿತ್ತು. ತನ್ನ ಜ್ಯುವೆಲರಿ ಶಾಪ್ನಲ್ಲಿ ಗ್ರಾಹಕರನ್ನ ಸೆಳೆಯಲಿಕ್ಕೆ ಕಾಸಿನ ಸರ ಹಾಕಲಾಗಿತ್ತು. ಅದು ಪವಿತ್ರ ಗೌಡಗೆ ಇಷ್ಟ ಆಗಿತ್ತಂತೆ. ಅದನ್ನ ಒಮ್ಮೆ ಧರಿಸಬೇಕು ಅನ್ನುವಂತಹ ಆಸೆ ವ್ಯಕ್ತಪಡಿಸಿದ್ರು. ನಂತರ ನಮಗೂ ಜಾಹೀರಾತು ಸಿಗುತ್ತೆ ಅನ್ನೋ ಕಾರಣಕ್ಕೆ ಜ್ಯುವೆಲರಿ ಶಾಪ್ನವರು ಪವಿತ್ರ ಗೌಡಗೆ ಆ ಕಾಸಿನ ಸರವನ್ನ ಹಾಕಿ ಫೋಟೋ ಶೂಟ್ ಮಾಡಿದ್ದಾರೆ. ಮಕ್ಕಳಾಗಲಿ, ಮದುವೆಯಾಗಲಿ, ನಮ್ಮ ಆರ್ಥಿಕ ಸಂಕಷ್ಟಗಳು ದೂರವಾಗಲಿ, ಹೀಗೆ ಹಲವು ಬೇಡಿಕೆಗಳ ಈಡೇರಿಕೆಗೆ ದೇವರಿಗೆ ಕಾಣಿಕೆ ಹಾಕೋದು ಸಾಮಾನ್ಯ. ಆದ್ರೆ ನಮ್ಮ ಅತ್ತೆ ಬೇಗ ಸಾಯಬೇಕು ಅಂತ ನೋಟ್ ಮೇಲೆ ಬರೆದು ಹುಂಡಿಗೆ ಹಾಕಲಾಗಿದೆ. ಕಲಬುರಗಿ ಜಿಲ್ಲೆಯ ಅಫಜಲಪುರದ ಸುಕ್ಷೇತ್ರ ಘತ್ತರ್ಗಿ ಭಾಗ್ಯವಂತಿ ದೇವಸ್ಥಾನದ ಹುಂಡಿಯಲ್ಲಿ ಈ ನೋಟು ಪತ್ತೆಯಾಗಿದೆ. ಕಳೆದ ಕೆಲ ತಿಂಗಳ ಹಿಂದೆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ಮಹಿಳೆ 20 ರೂಪಾಯಿ ನೋಟ್ ಮೇಲೆ ಅತ್ತೆ ಬೇಗ ಸಾಯಲೆಂದು ಬರೆದು ಭಾಗ್ಯವಂತಿ ದೇವಿಯ ಹುಂಡಿಗೆ ಹಾಕಿದ್ದಾಳೆ. ನಿನ್ನೆ ಭಾಗ್ಯವಂತಿ ದೇವಿಯ ಹುಂಡಿ
ಹುಂಡಿ ಎಣಿಕೆ ಮಾಡುವ ವೇಳೆ ಈ ನೋಟು ಪತ್ತೆಯಾಗಿದೆ. ಸದ್ಯ ಈ ಲೆಟರ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ಈ ರೀತಿ ಬರದ ಸೊಸೆ ಯಾರು ಅಂತ ಜನಸಾಮಾನ್ಯರು ಪ್ರಶ್ನಿಸುತ್ತಿದ್ದಾರೆ. ಇನ್ನು ಹುಂಡಿ ಎಣಿಕೆ ವೇಳೆ 20 ಲಕ್ಷ ನಗದು, 200 ಗ್ರಾಂ ಚಿನ್ನಾಭರಣ, 1 ಕೆಜಿ ಬೆಳ್ಳಿ ಕಾಣಿಕೆ ರೂಪದಲ್ಲಿ ಸಿಕ್ಕಿದೆ. ಉಡುಪಿ ಜಿಲ್ಲೆ ಹೆಬ್ರಿ ಮೂಲದ ಲ್ಯಾನ್ಸ್ ಹವಾಲ್ದಾರ್ ಅನೂಪ್ ಪೂಜಾರಿ ಸಾವು ಜನರನ್ನು ನೋವಿನ ಕಡಲಿಗೆ ತಳ್ಳುವಂತೆ ಮಾಡಿದೆ. 33ರ ಹರೆಯ, ಕುಟುಂಬದ ಆಕ್ರಂದನ, ಪುಟ್ಟ ಮಗುವಿನ ಅಳು, ಊರ ಜನರ ಪ್ರೀತಿ ಕೋಟ್ಯಾಂತರ ಜನರನ್ನು ವಿಚಲಿತಗೊಳಿಸಿದೆ. ಅನೂಪ್ ಪೂಜಾರಿ ಮತ್ತು ಮಂಜುಶ್ರೀ ಅವರದ್ದು ಪ್ರೇಮ ವಿವಾಹ. ಸಂಗೀತಾಸಕ್ತರಾದ ಇಬ್ಬರಿಗೆ ಫೇಸ್ಬುಕ್ನಲ್ಲಿ ಪರಿಚಯವಾಗಿತ್ತು. ಸಂಗೀತ ಮತ್ತು ಪ್ರೀತಿಗೆ ಜಾತಿ ಅಡ್ಡಿಯಾಗಲಿಲ್ಲ. ಎರಡೂ ಮನೆಯವರನ್ನು ಒಪ್ಪಿಸಿ 2022ರಲ್ಲಿ ಮದುವೆಯಾಗಿದ್ದರು. ಅನೂಪ್ ಮತ್ತು ಮಂಜುಶ್ರೀ ಆಪ್ತರ, ಸಂಬಂಧಿಕರ ಕಾರ್ಯಕ್ರಮಗಳಲ್ಲಿ ಹಾಡುತ್ತಿದ್ದರು. ಇತ್ತೀಚೆಗೆ ಹಾಡಿದ್ದ ಹಾಡಿನ ವಿಡಿಯೋ ಈಗ ಎಲ್ಲೆಡೆ ಹರಿದಾಡುತ್ತಿದೆ. ಅಪರಂಜಿ ಚಿನ್ನವು ನನ್ನ ಮನೆಯ ದೇವತೆ ಹಾಡನ್ನ ಜನ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡು ನೋವು ವ್ಯಕ್ತಪಡಿಸುತ್ತಿದ್ದಾರೆ. ರಾಜ್ಯದಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಜೋರಾಗಿದೆ. ಅದರಲ್ಲೂ ಕಾಡಾನೆಗಳ ಕಾಟ ಮಿತಿ ಮೀರಿದೆ. ಚನ್ನಪಟ್ಟಣ ಭಾಗದಲ್ಲಿ ಕಾಡಾನೆ ಉಪಟಳ ಹೆಚ್ಚಳ ಹಿನ್ನೆಲೆ ಪುಂಡಾನೆ ಸೆರೆಗೆ ಅರಣ್ಯ ಇಲಾಖೆ ಕಾರ್ಯಾಚರಣೆ ಮುಂದುವರೆಸಿದೆ. ಬಿವಿಹಳ್ಳಿ ವ್ಯಾಪ್ತಿಯಲ್ಲಿ ಸಾಕಾನೆಗಳಾದ ಭೀಮಾ, ಮಹೇಂದ್ರ, ಪ್ರಶಾಂತ, ಹರ್ಷ, ಸುಗ್ರೀವ, ಧನಂಜಯ ಆನೆಗಳ ಮೂಲಕ ಪುಂಡಾನೆ ಸೆರೆಗೆ ಆಪರೇಷನ್ ನಡೀತಿದೆ. ಡ್ರೋನ್ ಸಹಾಯದಿಂದ ಕಾಡಾನೆ ಚಲನವಲನದ ಮೇಲೆ ನಿಗಾ ಇರಿಸಲಾಗಿದ್ದು, ನುರಿತ ಅರವಳಿಕೆ ತಜ್ಞರ ಮೂಲಕ ಕಾರ್ಯಾಚರಣೆ ಮುಂದುವರೆದಿದೆ. ಇತ್ತ ಶಿವಮೊಗ್ಗದಲ್ಲಿ ಕಾಡಾನೆಗಳ ಪುಂಡಾಟ ಹೆಚ್ಚಾಗಿದ್ದು, ರೈತರ ಗದ್ದೆ ತೋಟಗಳನ್ನು ನಾಶ ಮಾಡ್ತಿವೆ. ಕಾಡಾನೆ ಹಾವಳಿಯಿಂದ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ್ದು, ಕ್ರಮಕ್ಕೆ ಮುಂದಾಗದ ಅರಣ್ಯ ಇಲಾಖೆ ಸಿಬ್ಬಂದಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರಂತೆ. ಅಷ್ಟೇ ಅಲ್ಲದೆ ಸೂಕ್ತ ಪರಿಹಾರಕ್ಕಾಗಿ ಒತ್ತಾಯಿಸಿದ್ದಾರೆ.